ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ ವಿಡಿಯೋಗಳನ್ನೆಲ್ಲ ಇಕ್ಕಿ ನೋಡಿದೆ. ಈಸಿ ಬಟ್ಟರ್ ಸ್ಮೂತ್ ಅಲ್ಲಿ ಇದೇನಿದು ನಿಂದ ಅವತಾರ ಹಿಂಗೆ ನಿಮಗೆ ಬ್ಲೆಸ್ ಮಾಡಿದ್ರೆ ನಮಗೂ ಬ್ಲೆಸ್ ಮಾಡ್ದಂಗೆ. ಎಲ್ಲಾ ಟೈಮು ಒಂದೇ ತರ ಇರತ್ತ ಮೂಡು. 3 ಚಡ್ಡಿ 3 ಟೀ ಶರ್ಟ್ ಹಿಂಗಾಗೋಗ್ಬಿಟ್ಟು. ಗುಡ್ ಮಾರ್ನಿಂಗ್ ಎಲ್ರಿಗೂ, ವೆಲ್ಕಮ್ ಟು ಅವರ್ ಚಾನಲ್ ಮಂಜು ಅಂಡ್ ಮನು. ಒಂದು ವೀಕ್ ಆದ್ಮೇಲೆ ಪ್ರಾಪರ್ ಆಗಿ ಕ್ಯಾಮ್ರಾ ಹಿಡಿಯೋಣ ಅನ್ಕೊಂಡು ಕ್ಯಾಮ್ರಾ ತಗೊಂಡಿದ್ದೀನಿ. ಅಂದ್ರೆ ಇಷ್ಟು ದಿನ ಮಾಡ್ತಾ ಇದ್ದೆ ವಿಡಿಯೋಸ್, ಪ್ರಾಪರ್ ಆಗಿ ಅದನ್ನ ಸ್ಟಾರ್ಟ್ ಮಾಡ್ತಾ ಇದ್ದೆ ಹೊರತು ಎಂಡ್ ಅಂತೂ ಯಾವತ್ತೂ ಮಾಡಿಲ್ಲ. ಅದೊಂಥರ ಚೋಚೋಬಾತ್ ಮಾಡಿ ಇಟ್ಬಿಟ್ಟಿದ್ದೀನಿ. ಅದಿನ್ನೂ ಹಾಕದ ಬೇಡವಾ ಅನ್ನೋ ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ ಮನು. ಅವ್ರು ಇನ್ನೂ ಎಡಿಟು ಮಾಡಿಲ್ಲ, ಅದನ್ನ ಎಡಿಟ್ ಮಾಡಿಲ್ಲ, ಏನು ಮಾಡಿಲ್ಲ. ಅದು ಎಲ್ಲೆಲ್ಲಿ ಏನೇನ್ ವಿಡಿಯೋ ಅನ್ನೋದು ಗೊತ್ತಿಲ್ಲ, ಯಾವ್ದ್ರಲ್ಲೂ ಕಂಟಿನ್ಯೂಟಿ ಇಲ್ಲ, ಏನ್ ಮಾಡಿದ್ಯಾ ಅನ್ನೋದು ಗೊತ್ತಿಲ್ಲ. ನನಗೆ ಗೊತ್ತಿಲ್ಲ ಏನ್ ಮಾಡಿದ್ದೀನಿ ಅಂತ. ನಾನು ಒಂದು 3 ಅವರ್ ತಲೆ ಕೆಡಿಸ್ಕೊಂಡು ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ ವಿಡಿಯೋಗಳನ್ನೆಲ್ಲ ಇಕ್ಕಿ ನೋಡಿದೆ. ಏನಿಟ್ರು ಅದು ಕನ್ಫ್ಯೂಷನ್ ಸ್ಟಾರ್ಟ್ ಆಗೋಯ್ತು. ಇನ್ನು ಅದಕ್ಕೆ ಏನ್ ಮಾಡಿದೆ, ಆಫ್ ಮಾಡ್ಬಿಟ್ಟು ರಾತ್ರಿ ಹೋಗಿ ಮಲ್ಕೊಂಡೆ. ದಟ್ಸ್ ದಿ ಟ್ಯಾಲೆಂಟ್ ಆಫ್ ಮಂಜುಳಾ. ನೀನ್ ಏನ್ ಮಾಡ್ತೀಯ ಅನ್ನೋದು ನಿಂಗೆ ಗೊತ್ತಿರಲ್ಲ. ಅದನ್ನ ಸರಿ ಮಾಡಿದ್ರೆ ನಮ್ಗೆ 3-4 ಅವರ್ ಬೇರೆಯವ್ರ ತಲೆಗೆ ಕೆಲಸ ಕೊಡೋದು ಒಂದು ಟ್ಯಾಲೆಂಟ್, ಗೊತ್ತಾ? ಅದು ಹಂಗೆ. ಸೊ ಇವತ್ತು ಒಂದು ಪ್ರಾಪರ್ ವಿಡಿಯೋ ಮಾಡಲೇಬೇಕು ಅಂತ ಡಿಸೈಡ್ ಮಾಡಿ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಬಟ್ ಎಂಡ್ ಆದಾಗ ಹೇಳ್ತೀನಿ ಮಾಡಿದ್ದೀನಿ ಇಲ್ವಾ ಅನ್ಕೊಂಡು ಸ್ಟಾರ್ಟ್ ಮಾಡೋದಂತೂ ಮಾಡಿದ್ದೀನಿ. ಅದಕ್ಕೆ ಮೊದಲು ಗುಡ್ ಮಾರ್ನಿಂಗ್ ಒನ್ಸ್ ಅಗೇನ್, ವೆಲ್ಕಮ್ ಟು ಅವರ್ ಚಾನಲ್ ಮಂಜು ಅಂಡ್ ಮನು. ಗುಡ್ ಮಾರ್ನಿಂಗ್. ಸಾಹೇಬ್ರು ಇವತ್ತು ಯಾವ ಪೋಸ್ಟರ್ ಅಲ್ಲಿ ಕುತ್ಕೊಂಡ್ಬಿಟ್ಟು ಡಿಫ್ರೆಂಟ್ ಪ್ಲೇಸು, ಅದೇ ಚೇರು ಡಿಫ್ರೆಂಟ್ ಪ್ಲೇಸು. ಸಾರಿ ಆ ಚೇರಲ್ಲ, ಎದ್ದೇಳಿ ಎದ್ಬಿಡಿ ನೀವು, ದಯವಿಟ್ಟು ಎದ್ದು ಬಿಡಿ ನೀವು. ನೋಡಪ್ಪ, ನಮ್ ಕೈಗೆ ಯಾವ್ದು ಸಿಗ್ತೈತೆ ಅದ್ರಲ್ಲೇ ಕೂತ್ಕೊಳ್ಳೋದು. ಅವೆಲ್ಲ ಸೀನೇ ಇಲ್ಲ. ಈಗ ಎದ್ರೆ ಸರಿ, ಹಿಂಗ್ ಅಲ್ಲಿ ಮಲ್ಕೊಂಡು ನೋಡಿ, ಹಿಂಗ್ ಚೇರ್ ಮೇಲೆ ಕುತ್ಕೊಂಡು ಹಂಗೆ ಉದ್ದಕ್ ಮಲ್ಕೊಬಿಟ್ರೆ ಚೇರ್ ಕತೆ ಏನ್ ಆಗೋಣ ಹೇಳಿ? ಅದಕ್ಕೆ ಆ ಚೇರ್ ಹಾಳಾಗಿ ಹೋಗಿರೋದು. ಹಾಳು ಮಾಡಿ ನನ್ಗೆ ಕೊಟ್ಟಿರೋದು. ಯಾಕೆ ಬಂದ್ಬಿಡು, ನನ್ ವೇಟ್ ನಾನು ಮಲ್ಕೊಂಡ್ರು ಅದಕ್ಕೆ ಚೇರಿಗೆ ಗೊತ್ತೇ ಆಗಲ್ಲ ಯಾರೋ ಒಬ್ರು ಕೂತವ್ರೆ ನನ್ ಮೇಲೆ ಅಂತ. ನೀನ್ 10 ಜನ ಕುತ್ಕೊಂಡಂಗಿರತ್ತೆ ಆ ಚೇರ್ ಮೇಲೆ ಕುತ್ಕೊಂಡ್ರೆ. ಎದ್ದ ನಂಗೆಲ್ಲ ಆಡಿಸ್ಬೇಡ, ನನ್ ಚೇರ್ ಹಾಳಾಗತ್ತೆ ಮನು, ಪ್ಲೀಸ್ ಮನು. ಎದ್ಬಿಟ್ಟು ನಿನ್ ಚೇರ್ ನೀನ್ ಎತ್ಕೋತಗೋ, ನಾನೇ ತಕ್ಕೊಡ್ತೀನಿ. ನೋಡಿ ಇಲ್ಲೇ ಇದು ಹಿಂಗೆ ಹೇಳಿದ್ರೆ ಅವೇನ್ ರೊಟೇಟ್ ಆಗಲ್ಲ, ಒಳ್ಳೆ ಮೂಟೆ ಎಳ್ಕೊಂಡು ಹೋದಂಗ ಆಗತ್ತೆ. ನಂದು ಎಷ್ಟು ಫ್ಲೆಕ್ಸಿಬಲ್ ಆಗಿ ಮೂವ್ ಆಗತ್ತೆ ಗೊತ್ತಾ, ಈಸಿ ಬಟ್ಟರ್ ಸ್ಮೂತ್ ಅಲ್ಲಿ ಮೂವ್ ಆಗತ್ತೆ. ಅದನ್ನ ಒಟ್ಟಲ್ಲಿ ಹಾಳು ಮಾಡೋ ತನಕ ನಿಂಗೆ ಸಮಾಧಾನ ಇಲ್ಲ. ಒಂದೇ ಸರಿ 2 ವರ್ಷ ಬೇಕಾಗಿಲ್ಲ ನನಗೆ, ಅದೇ ಇರ್ಲಿ. ನೀನ್ ತಗೋ, ನೀನು ಹೊಸ ತಗಂತೀಯ, ಅದು ತಗೊಂಡು 1 ವಾರ ಕಾಳು ಮಾಡ್ಕಂತೀಯ. ಹೋಗಿ ಏನಿಲ್ಲ ಅಷ್ಟೇ. ಮುಂದಕ್ಕೆ ಡೈಲಾಗೇ ಹೊಡಿಬೇಡ ನೀನು, ಆಯ್ತಾ? ಇವತ್ತಂತೂ ವೆದರ್ ಬಗ್ಗೆ ಮಾತಾಡಂಗೆ ಇಲ್ಲ. ಮೋಡ ಮುಚ್ಕೊಂಡಿರೋದು, ಒಂದು ಸಣ್ಣ ಬಿಸಿಲು ಕೂಡ ಬಂದಿಲ್ಲ. ಫುಲ್ ತಣ್ಣಗೆ ಗಾಳಿ ಬೀಸ್ತಾ ಇದೆ. ಹಬ್ಬ ಬೆಳಗ್ಗೆ 9:30 ಮನು ಹಾಲು ತರಕ್ಕೆ ಹೋದ್ರೆ ಫಾಗ್ ಬೀಳ್ತಾ ಇತ್ತು ಅಂತ ಹೇಳ್ತಾ ಇದ್ರು. ಫಾಗ್ ಬೀಳ್ತಾ ಇದೆ ಮಂಜು ಅನ್ಕೊಂಡು ಫುಲ್ಲು ನಡ್ಕೊಂಡು ಒಳಗಡೆಗೆ ಬಂದರು. ಸ್ಲಿಪ್ಪರ್ ಉಲ್ಟಾ ಆಗೋಗ್ಬಿಟ್ಟಿದೆ. ನಮ್ಮಮ್ಮ ಬೈತಾರೆ ಊರಲ್ಲಿ, ಸ್ಲಿಪ್ಪರ್ ಆ ಥರ ಉಲ್ಟಾ ಆಗಬಾರ್ದಂತೆ ಮನೆ ಮುಂದೆ. ಅದಕ್ಕೆ ಸರಿ ಮಾಡಿದೆ. ಫುಲ್ ಚಳಿ ಆಗ್ತಾ ಇದೆ ಈಗನೂ ಕೂಡ. ಬಟ್ಟೆ ವಾಶ್ಗೆ ಹಾಕೋಣ ಅಂದ್ಕೊಂಡಿದ್ದೆ. ಈ ಕ್ಲೈಮೇಟಲ್ಲಿ ಎಲ್ಲಿ ಬಟ್ಟೆ ವಾಶ್ಗೆ ಹಾಕೋದು, ಒಣಗಿಸೋದು. ಬೇಡ, ನಾಳೆ ನಾಡಿದ್ರಲ್ಲಿ ಹಾಕೋಣ ಅಂತ ಅಂದ್ಕೊಂಡು ಸುಮ್ಮನೆ ಆಗಿದ್ದೀನಿ. ಬೆಂಗಳೂರು ಕ್ಲೈಮೇಟ್ನಂತ ಅರ್ಥ ಮಾಡ್ಕೊಳಕ್ಕೆ ಆಗಲ್ಲ ಅಪ್ಪ. ನೆನ್ನೆ ಮೊನ್ನೆ ಎಲ್ಲ ಬಿಸಿಲಿತ್ತು, ಅದ್ರ 3 days ಬ್ಯಾಕ್ ಅಂತೂ ಇದಕ್ಕಿನ್ನ ವರ್ಸ್ಟ್ ಇತ್ತು. ಫುಲ್ಲು ಮೋಡ ಮುಚ್ಕೊಂಡು. ಇವತ್ತು ಹಂಗೆ ಇದೆ. ವೀಕೆಂಡಲ್ಲಿ ಹೊರಗಡೆ ಸುತ್ತೋರಿಗೆ ಚೆನ್ನಾಗಿರುತ್ತೆ ಇದು. ಹೊರಗಡೆ ಹೋಗಿ ಏನಾದ್ರು ಸ್ಪೈಸಿ ಎಲ್ಲ ತಿನ್ಕೊಂಡು ಬರ್ತಾರಲ್ಲ, ಅವ್ರಿಗೆ ಚೆನ್ನಾಗಿರುತ್ತೆ. ಮನಸ್ಸಂಗಿರುತ್ತೆ ಇದು. ಇದೇನಿದು ನಿಂದ ಅವತಾರ ಹಿಂಗೆ ಬಂದಲ್ಲ, ಅದಕ್ಕೆ ಎಲ್ಲ ಚೇಂಜ್ ಮಾಡ್ಕೊಂಡೆ ಹಿಂಗೆ. ಓಕೆ, ಏನ್ ಮಾಡ್ತಾ ಇದ್ದೀರಾ? ಏನೋ ಮಾಡ್ತಾ ಇದ್ದೆ, ಪರ್ಸನಲ್ ಕೆಲಸ. ನೀನ್ ಬಂದಲ್ಲ ಅಂದ್ಬಿಟ್ಟು ಎಲ್ಲ ಹೇಳಿಸ್ದೆ. ಮಾಡ್ಕೊಳ್ಳಿ. ಹಿಂಗ ನಾವು ಅಲ್ಲಿ ಕುತ್ಕೊಂಡು ಪರ್ಸನಲ್ ಕೆಲಸ ಮಾಡ್ಕೊಂತೀವಿ. ದೇವ್ರು ಒಳ್ಳೇದ್ ಮಾಡಿ, ನಿಮ್ಗೂ ಒಳ್ಳೇದ್ ಮಾಡಿ. ಗಾಡ್ ಬ್ಲೆಸ್. ನಿಮಗೆ ಬ್ಲೆಸ್ ಮಾಡಿದ್ರೆ ನಮಗೂ ಬ್ಲೆಸ್ ಮಾಡ್ದಂಗೆ. ಸೊ ಗಾಡ್ ಯಥೇಚ್ಛವಾಗಿ ಬ್ಲೆಸ್ ಮಾಡಲಿ ನಿಮ್ನ. ಇವಾಗ ಜಸ್ಟ್ ವಾಕಿಂಗ್ ಮುಗಿಸ್ಕೊಂಡು ಬಂದ್ವಿ. ಹಾಲು ಬಿಸಿಗಿಟ್ಟಿದ್ದೀನಿ. ಬಿಸಿ ಕಾಫಿ ಬೇಕಂತೆ ಮನುಗೆ. ಗ್ರಾಸರಿ ತರಕ್ಕೆ ಹೋಗೋಣ ಅಂತ ಪ್ಲಾನ್ ಮಾಡಿದೆ ಇವತ್ತು ನಾನು. ಯಾಕೋ ಸಾಹೇಬ್ರಿಗೆ ಮೂಡಿಲ್ಲ ಅಂತೆ. ಏನಪ್ಪ, ಗ್ರಾಸರಿ ತರಕ್ಕೆ ಹೋಗೋಣ ಅನ್ಕೊಂಡಿದ್ದೆ, ಸಾಹೇಬ್ರಿಗೆ ಮೂಡಿಲ್ವಂತೆ ಅಂತ ಹೇಳ್ತಾ ಇದ್ರು. ಎಲ್ಲಾ ಟೈಮು ಒಂದೇ ತರ ಇರತ್ತ ಮೂಡು, ಅವಾಗ ಚೇಂಜ್ ಆಗ್ತಾ ಇರುತ್ತೆ. ಅವರ ಮನುಷ್ಯ ಅನ್ನೋದು ನೋಡ್ಬಿಟ್ರೆ ಅವಾಗ ಮೂಡ್ ಚೇಂಜ್ ಆಗ್ತಾ ಇದ್ರೆ ಮಾತ್ರ ಮನುಷ್ಯ ಅಂತಾರಂತೆ. ಅದನ್ನ ಸ್ಟೇಬಲ್ ಮೈಂಡ್ ಇಲ್ಲ ಅಂತ ಹೇಳ್ತಾರೆ. ಹಂಗೇನಿಲ್ಲ, ಎಲ್ಲರಿಗೂ ಒಂದೇ ಇದು. ಮನುಷ್ಯ ಅಂದ್ಮೇಲೆ ಮೂಡು ಚೇಂಜ್ ಆಗ್ತಾ ಇರ್ಬೇಕು, ಅವಾಗಲೇ ಮನುಷ್ಯ ಅನ್ನೋದು. ಇಲ್ಲ ಅಂದ್ರೆ ಏನಂತಾರೆ ಅವ್ರನ್ನ?
ಮನುದು ಒಂದು ಫೇವ್ರೆಟ್ ಸ್ವೆಟರ್ ಇದೆ. ಇದು ಸ್ವೆಟರಾ ಸ್ವೆಟ್ ಶರ್ಟಾ ಏನಾದ್ರು ಅನ್ಕೋಬಹುದು. ಇದು ನನಗೂ ಇಷ್ಟ, ಅದಕ್ಕೆ ಇವತ್ತು ನಾನು ಹಾಕೊಂಡ್ಬಿಟ್ಟಿದ್ದೀನಿ. ಹಿಡ್ಕೊಂಬನು. ನಂದೆಲ್ಲಾ ವಸ್ತುನು ನಿನಗೆ ಇಷ್ಟ ಅಪ್ಪಿ. ಏನೋ ನಂದೆಲ್ಲಾ ವಸ್ತುನು ನಿನಗೆ ಇಷ್ಟ, ಎಲ್ಲಾನು ಕಿತ್ಕೊಂಡ್ಬಿಟ್ಟಿದ್ಯಾ, ಏನೂ ಇಲ್ಲ. ನೀನೇ ಇಷ್ಟ ಆದ್ಮೇಲೆ ಇರೋದು ಇವಾಗ ಏನಂದ್ರೆ 3 ಶರ್ಟ್ 3 ಟೀ ಶರ್ಟ್ ಅಷ್ಟೇ. ಟೀ ಶರ್ಟ್ಗಳು ಹಾಕೊಂಡಿದ್ದೀನಿ ನಾನು, ಅದನ್ನೇ ಹಾಕೊಂಡಿಲ್ಲ. ಆಯ್ತಾ, ಅದೇ ಅಷ್ಟೇ ಹೇಳ್ತಾ ಇರೋದು. ಎಲ್ಲ ತಗೊಂಡ್ಬಿಟ್ಟಿದ್ಯಾ ನೀನು. ನೋಡ್ರಿ ಹೀಗೆ ತೋಳು ಬಿಡು. ನೋಡ್ರಿ ಅವ್ ಕೈಗೆ ಆ ಸೈಜ್ಗೆ ಅದು ಆಗಲ್ಲ ಅಂದ್ರೂ ಈ ಶೋಕಿ ಬೇಕಾ? ಅದೇ ಮತ್ತೆ ಬೆಚ್ಚಿ ಪ್ಯಾಕಪ್ ಫುಲ್ ಪ್ಯಾಕಪ್ ಆಗಿರೋದು ನೋಡಿ, ಎಷ್ಟು ನೀಟಾಗಿ ಐತಿ. ಹಿಂಗಿರ್ಬೇಕು, ಅವಾಗ ಚಳಿ ಆಗಲ್ಲ. ಹಂಗೆ ಬಾ, ಕಾಫಿ ಲೋಟ ತೊಳ್ಕೊಡಿ. 2000 years later. ಆಫ್ಟರ್ 7 days ಅಂದ್ರೆ ಲಿಟ್ರಲಿ 1 ವೀಕ್ ಆದ್ಮೇಲೆ ಕ್ಯಾಮ್ರಾ ಹಿಡ್ಕೊಂತಾ ಇದ್ದೀನಿ. ಬ್ರೇಕ್ ತಗೊಂಡಿದ್ದೆ, 1 ವೀಕ್ ಬ್ರೇಕ್ ಬೇಕು ಅಂತಾನೆ ತಗೊಂಡಿದ್ದೆ. ಆಕ್ಚುಲಿ ಅದು 2-3 days ಬ್ರೇಕ್ ತಗೊಳ್ಳೋಣ ಅನ್ಕೊಂಡು 1 ವೀಕ್ ತನಕ ಎಳ್ಕೊಂಡು ಬಂದು ಇವತ್ತು ಫೈನಲಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಏನ್ ಸಾಹೇಬ್ರೆ? ಹೌದು. ಹೆಂಗಿದ್ದೀರಾ 1 ವೀಕಿಂದ? 1 ವೀಕಿಂದ 4 ದಿನ ಹುಷಾರಿರ್ಲಿಲ್ಲ, ಇನ್ 3 ದಿನಾನು ಹುಷಾರಿರ್ಲಿಲ್ಲ. ಅದು ಟೋಟಲ್ ಆಗಿ 1 ವಾರ ಹುಷಾರಿಲ್ಲ ಅಂತ ಹೇಳ್ಬೋದು ತಾನೆ? ಹಂಗ್ ಲೆಕ್ಕ ಬರಲ್ಲ. 4 ದಿನ ಫುಲ್ ಹುಷಾರಿರ್ಲಿಲ್ಲ, 3 ದಿನ ಅರ್ಧಂಬರ್ಧ ಹುಷಾರಿಲ್ಲ. ಈಗನೂ ಹುಷಾರಾಗಿಲ್ಲ. ಈಗ ಹುಷಾರಿದೆ, ಅಷ್ಟೊಂದಾಗಿಲ್ಲ. ಇದ್ಯಾವ ಅದೇನೋ ನನಗಂತೂ ಅರ್ಥ ಆಗ್ಲಿಲ್ಲ. ಆಕ್ಚುಲ್ ಆಗಿ ಮನುಗೆ ಪಾಪ ಲೂಸ್ ಮೋಷನ್ ಆಗೋಗ್ಬಿಟ್ಟಿತ್ತು. ಒಂದು 3-4 days ಇತ್ತಾ. ಅದಾದ್ಮೇಲೆ ಒಂದು 3 days ಟಯರ್ಡ್ನೆಸ್ಸು. ಇವಾಗ ಸ್ಲೋಲಿ ರಿಕವರ್ ಆಗ್ತಾ ಇದ್ದಾರೆ. ರಿಕವರ್ ಆಗಿದ್ದಾರೆ, ಇನ್ನೊಂದು 10% ಆ ಟಯರ್ಡ್ನೆಸ್ ಹೋಗ್ಬೇಕು. ಅದಕ್ಕೆ ಬೆಳಗ್ಗೆ ಕೂತ್ಕೊಂಡು ಬ್ರೆಡ್ ತಿಂತಾವ್ರೆ. 7 ದಿವಸದಿಂದ ಇವಾಗ ಬಿಸಿ ಬಿಸಿ ಕಾಫಿ ಮಾಡ್ಕೊಟ್ಟಿದ್ದೀನಿ. ನಾನು ಹಾಲ್ ಮಿಕ್ಸ್ ಮಾಡ್ಕೊಂಡು ಕೂತಿದ್ದೀನಿ. ಹೊರಗಡೆ ನೋಡಿದ್ರೆ ಫುಲ್ಲು ಚಳಿ ಇದೆ. ನೈಟ್ ಎಲ್ಲ ಫುಲ್ ಮಳೆ ಬಂದಿರಾಗಿದೆ. ಮನು ಅಲ್ಲ, ತಿಂಡಿಗೆ ಪೊಂಗಲ್ ಮಾಡ್ಬಿಡೋಣ ಅಂತ ಕುಕ್ಕರ್ ಇಟ್ಟಿದ್ದೆ. ಕೂಗ್ತಾ ಇದೆ ನನ್ನ ಕುಕ್ಕರ್. ಅಯ್ಯಯ್ಯೋ ಹಿಂಗಾಗೋಗ್ಬಿಟ್ಟು. ಈ ಬೇಳೆ ರೈಸ್ 2 ಜೊತೆಗೆ ಹಾಕಿ ಇಟ್ರೆ ಇದೊಂದು ಗೋಳು. ನೀರು ಸೋರತ್ತೆ ಆ ಕುಕ್ಕರಲ್ಲಿ. ಮನು, ಫಸ್ಟ್ ಕುಕ್ಕರ್ಗಳು ಚೇಂಜ್ ಮಾಡಬೇಕು ಮನು. ಸಾಕಾಗೋಗಿದೆ ಸ್ಟವ್ ಕ್ಲೀನ್ ಮಾಡಿ ಮಾಡಿ ನನಗೆ. ಏನು ಮಾಡೋಕ್ಕಾಗಲ್ಲ. ಅವಾಗ ಮಾಡು ಅಂದ್ರೆ ನೀನು ಮಾಡಲ್ಲ ಅಂದ್ರೆ ಈಗ ಮಾಡ್ತೀನಿ ಅಂತಿದ್ಯಾ. ಚೇಂಜ್ ಮಾಡಬೇಕು. ಅಂಗಡಿಗೆ ಹೋದಾಗ ಅಯ್ಯೋ ಚೆನ್ನಾಗಿದೆ, ಒಂದು ಗ್ಯಾಸ್ಕೆಟ್ ಚೇಂಜ್ ಮಾಡ್ಕೊಂಡ್ರೆ ಸಾಕಲ್ವಾ ಅಂತ ಗ್ಯಾಸ್ಕೆಟ್ ತಗೊಂಡು ಬಂದಿರ್ತೀನಿ. ಇದು ನನ್ನದೇ ಪ್ರಾಬ್ಲಮ್ ಇರೋದು. ನೆನ್ನೆ ರಾತ್ರಿ ಹಿಡ್ಕೊಂಡಿದ್ದು ಜಿಟಿ ಮಳೆ, ಸೈಕ್ಲೋನ್ ಥರ ಇಡೀ ರಾತ್ರಿ ಬರ್ತಾನೆ ಇತ್ತು. ಬೆಳಗ್ಗೆ ಇದ್ರೆ ಫುಲ್ ಕೋಲ್ಡಪ್ಪ, ಗಡಗಡ ಅಂತ ನಡುಕ್ತಾ ಇದೆ. ಅದಕ್ಕೆ ಫುಲ್ ಇಬ್ರು ಪ್ಯಾಕಪ್ ಆಗ್ಬಿಟ್ಟಿದ್ದೀವಿ. ಏನು ಮಾಡ್ತಾ ಇದೀಯ ಮನು? ನಮ್ಮ ಗ್ರೂಪ್ ರೈಡ್ ಹೋಗಿದ್ರಲ್ಲ, ಅದೊಂದು ಫೋಟೋಗಳನ್ನ ನೋಡ್ತಾ ಇದ್ದೀನಿ. ಹೊಟ್ಟೆ ಹುರ್ಕೊಂಡು ಬಾ ಮನು, ನೀನು ಒಂದಿನ ಸ್ಟಾರ್ಟ್ ಮಾಡ್ತೀಯ. ಅಷ್ಟೊಂದೇನು ಹೊಟ್ಟೆ ಹುರ್ಕತ್ತೀಯ. ಯು ವೇಟ್ ಫಾರ್ ಯುವರ್ ಟೈಮ್. ಮೈ ಟೈಮ್ ಇಸ್ ಗಾನ್. ಏನೋ ಎಲ್ಲ ಮುಗ್ದೇ ಹೋಯ್ತು ನಂಗೆ ಮಾತಾಡ್ತೀಯಲ್ಲ ಮನು. ಮೈ ಟೈಮ್ ಇಸ್ ಗಾನ್. ಟೈಮ್ ಹೋಗಿದ್ರು ಹೊಸ ಟೈಮ್ ಬರುತ್ತೆ. ವೇಟ್ ಫಾರ್ ನ್ಯೂ ಟೈಮ್. ಸಖತ್ತಾಗಿ ಮಳೆ ಬಂತು. ನಾನು ಅದಕ್ಕೆ ಬಂದು ವೈಪರ್ ತೆಗೆದುಬಿಟ್ಟೆ. ಫುಲ್ ಕಾರ್ ವಾಶ್ ಆಯಿತು. ಫುಲ್ ಕ್ಲೀನ್ ಆಗೋಗೈತೆ ಕಾರು. ಗಬ್ಬೆದೋಗ್ಬಿಟ್ಟಿತ್ತು. ಅಲ್ಲಿಂದ ಧೂಳು ಬರತ್ತಾ ರೋಡಿಂದ, ಫುಲ್ಲು ಇದಾಗತ್ತೆ. ಫುಲ್ ಚೆನ್ನಾಗೋಗ್ಬಿಟ್ಟೈತೆ. ಈಗ ಇದೊಂಚೂರು ಅದು ಬಕೆಟಲ್ಲಿ ನೀರು ಹಾಕ್ಬಿಡು ಮನೋದಕ್ಕೆ. ಅದು ಹೋಗಲ್ಲ, ಅದು ಆಯಿಲ್ ಹಾಕಿತ್ತು. ಆಯಿಲ್ ಫುಲ್ ಇನ್ನೂ ಮಳೆ ನೀರೆಲ್ಲ ಹಂಗೆ ನಿಂತೈತೆ. ಎಕ್ಸಾಕ್ಟ್ಲಿ. ತಣ್ಣಗೆ ಗಾಳಿ ಬೀಸ್ತಾ ಐತೆ ಮನು. ಆ್ಯಕ್ಚುಲಾಗಿ ತಣ್ಣಗೆ ಆಗ್ತೈತೆ ಅಲ್ವಾ? ಚೆನ್ನಾಗಿ ಚಳಿ ಇಲ್ಲ, ತಣ್ಣಗೆ. ಹೊರಗಡೆ ಬಂದರೆ ಚಳಿ ಇಲ್ಲ, ಮನೆ ಒಳಗಡೆ ಇದ್ರೆ ಚಳಿ. ಹಿಂಗೆ ಅದು ಯಾಕಂದ್ರೆ ಎಲ್ಲ ಗ್ರನೈಟ್, ಸೊ ಆಬ್ವಿಯಸ್ಲಿ ಕೋಲ್ಡ್ ಆಗ್ಬಿಡೋದು. ಒಂದ್ಸರಿ ಕೋಲ್ಡ್ ಆದರೆ ಅದು ಆವಾಗ ತುಂಬ ಟೈಮ್ ಬೇಕು. ಕಲ್ಬಿಡು. ಇದು ಮನುದು ಸ್ವೆಟ್ರು. ಹಿಡ್ಕೊ, ಹಿಂಗೆ ಹಾಕೊಂಡು ಪ್ಯಾಕಪ್ ಆಗ್ಬಿಡೋದು. ಕಾಗೆ 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 ರೆಡ್ಗಿರತ್ತ. ರೆಡ್ ಕಾಗೆ ಏನೋ ಒಂದು ಮಾಡ್ಕೊಂಬತ್ತೀಯಾ. ಇಲ್ಲಿ ನೋಡಿ ನಮ್ಮ ಕುಂಟಮ್ಮನ ನೋಡಿ, ಬಂದು 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 ಕಾಲು ತೋರಿಸೋದು. ಪಾಪ 1 ವೀಕ್ ಆಯ್ತು ಇವಳು ಪೆಟ್ ಮಾಡ್ಕೊಂಡು. ಸೆಪ್ಟಿಕ್ ಆಗ್ಬಿಟ್ಟೈತೆ ಮನು. ಎಲ್ಲಾಗೈತೆ ನೋಡಿ ಅಲ್ಲಿ ಏನೋ ಇಲ್ಲ, ಹೀಲ್ ಆಗ್ತಾ ಇರೋದು. ಅದು ಮುಟ್ಬೇಡ ಪಾಪ, ನೋವಾಗೈತೆ. ಅದೇ ತೋರಿಸುತ್ತಲ್ಲ ಪಾಪ ಪೆಟ್ ಮಾಡ್ಕೊಂಡು ತೀರಾ 2 ಕಾಲು ಪೆಟ್ಟಾಗೈತೆ. ಇದೊಂದು ಕಾಲು ಇಷ್ಟೊಂದು ಪೆಟ್ಟಾಗೈತಾ. ಆ ಕಡೆ ಫ್ರಂಟ್ ಕಾಲು ಒಂದಾಗೈತೆ. ಆ ಪಾಪ ಇದನ್ನ ಮಾತ್ರ ಅವಳಿಗೆ ಊರಕ್ಕೆ ಆಗಲ್ಲ. ಅದನ್ನ ಕುಂಟ್ಕೊಂಡು ಬಂದು ತೋರಿಸೋದು. ನೋಡಿದ್ರೆ ಕುಂಟೈತೆ, ಸ್ವಲ್ಪ ದೂರ ಹೋದ್ಮೇಲೆ ಆರಾಮಾಗಿ ನಡ್ಕೊಂಡು ಹೋಗ್ತೈತೆ. ಇಲ್ಲ ಮಣ್ಣು, ಅದು ತುಂಬಾ ನೋವಾಗೈತೆ. ಇಲ್ಲ ಆರು ಅವಳು ಬಂದು ತೋರಿಸ್ತಾಳಲ್ಲ ಪಾಪ. ಎಲ್ಲಿ ನಿಂತಿದ್ರು ಕುಂಟ್ಕೊಂಡು ಬಂದು ಕಾಲನ್ನ ಹಿಂಗೆ ಇಟ್ಕೊಂಡು ಪಾಪ ಕುಂಟ್ಕೊಂಡು ಬರ್ತಾಳೆ. ಕುಂಟ್ಕೊಂಡು ಬಂದು ಕಾಲು ಎತ್ತಿ ಹಿಂಗೆ ತೋರಿಸ್ತಾಳೆ ಪಾಪ. 1 ವೀಕಿಂದನೂ ಇದೇ ಸ್ಟೋರ್. ನನಗೆ ತೋರಿಸಲ್ಲ ಮನುಗೆ. ನಾನೇ ಅಲ್ವಾ ಹಚ್ಚೋದು ಅದಕ್ಕೆಲ್ಲ.
ಆಯಿಂಟ್ಮೆಂಟ್ ಪೊನ್ನಪ್ಪ ಅಂಕಲ್ ಹಚ್ತಾರೆ, ಮನು ಹಚ್ತಾರೆ, ಆಮೇಲೆ ನಮ್ಮ ಓನರ್ ರಕ್ಷಿತಾ ಹಚ್ತಾರೆ. ಟೈಮು 12 ಗಂಟೆ. ಒಂದು ರೌಂಡ್ ಮಾಲ್ಟ್ ಕುಡ್ದಿದ್ದಾಯ್ತು. ಈಗ ಮಂಜು ಅವರು ಏನಪ್ಪ ಅದು ಪೊಂಗಲ್, ಖಾರ ಪೊಂಗಲ್ ಪೊಂಗಲ್ ಅಂತ ಮಾಡ್ತಾವ್ರೆ. ಅದನ್ನ ಅವಾಲಿಂದ ಯಾಕೆ ತಿರುವಾಕಿ ಇಡ್ತಾವ್ರೆ. ಇಲ್ಲಿ ನೋಡಿಯಪ್ಪ, ನಾವು ಕಷ್ಟದ ಕೆಲಸ ಮಾಡ್ತಾ ಇದೀವಿ. ಹಾಲ್ ಬಿಸಿಗೆ ಇಟ್ಟಿದ್ದೀವಿ, ಈ ಕಡೆ ಬಾಣ್ಲಿಗೆ ಇಟ್ಟಿದ್ದೀವಿ. ಅದೇನೋ ಪೊಂಗಲ್ ಮಾಡ್ತಾರಲ್ಲ, ಅದಕ್ಕೆಲ್ಲ ತಿರ್ಗ್ಸೋದು ನಾವೇನೆ. ನಾವು ಬರೀ ಹೆಚ್ಕೊಡೋದಷ್ಟೇ. ಕರೆಕ್ಟ್. ಚೆಫ್ಗೆ ಅಸಿಸ್ಟೆಂಟ್ ಹಂಗೆ ಇರ್ತಾರೆ. ನಾವು ಪಕ್ಕಾ ಶೆಫು. ನೀವು ಅದನ್ನ ಹೆಚ್ಚಿಕೊಟ್ರೆ ನಾವೆಲ್ಲ ಮಾಡ್ಕೊಡ್ತೀವಿ. ನೋಡಿ ನಮ್ಮ ಯಜಮಾನ್ರು ಹೆಂಗೆ ಎಷ್ಟು ಚೆನ್ನಾಗಿ ಕಾಫಿ ಮಿಕ್ಸ್ ಮಾಡ್ತಾರೆ. ಅದನ್ನ ಮಾಡಲ್ಲ, ಅದನ್ನ ನೀನು ಮಾಡಬೇಕು. ನಾವೇನಿದ್ರು ಹಾಲು ಬಿಸಿ ಮಾಡ್ಕೊಡ್ತೀವಿ, ಮಿಕ್ಕಿದ ಕೆಲಸ ನೀವೇ ಮಾಡ್ಬೇಕು ಅದನ್ನ. ಥ್ಯಾಂಕ್ ಯು. ನೀವು ವಿಡಿಯೋ ಮಾಡಿದ್ದೀರಾ. ಅದು ಹೆಂಗೆ ಮಾಡಿದ್ದೀರಾ ಅಂದರೆ, ಸುಮಾರು 7 ದಿನದಲ್ಲಿ 7 ದಿನವೂ ವಿಡಿಯೋ ಮಾಡಿದ್ದೀರಾ. ಇಲ್ಲಿ ಅಲ್ಲಿ ಅಲ್ಲಿ ಇಲ್ಲಿ ಇಲ್ಲಿ ಅಲ್ಲಿ ನಮ್ಗೆ ಎಲ್ಲಿಂದ ಎಲ್ಲಿಗೆ ಕನೆಕ್ಟ್ ಮಾಡ್ಬೇಕು ಅನ್ನೋದೇ ಗೊತ್ತಾಗ್ತಾ ಇದೆ. ತಲೆ ಕೆಟ್ಟೋಗ್ಬಿಡಿದೆ. ಅದು ಏನು ಗೊತ್ತಾ, ಪ್ರತಿ ಸಾರಿ ನೀನು ಪೊಂಗಲ್ಲು ಪಲಾವು ಇದೇ ಥರ ತಿಂದರೆ ಚೆನ್ನಾಗಿಲ್ಲ. ಚೋಚೋ ಬಾತು ತಿನ್ನಬೇಕು, ಅದು ಡಿಫ್ರೆಂಟ್ ಫೀಲ್ ಕೊಡತ್ತೆ. ಹಂಗೆ ಇವಾಗ ವಿಡಿಯೋನು ಹಂಗೆ ಇದೆ. ಎಲ್ಲಿ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಮಾಡ್ತಾ ಇದ್ದೀನಿ. ಸೊ ಬೇಜಾರು ಮಾಡ್ಕೋಬೇಡಿ. ಈ ವಿಡಿಯೋ ಹಾಕ್ತೀನಿ, ಪಬ್ಲಿಷ್ ಮಾಡ್ತೀನಿ. ಬಟ್ ಏನಂದ್ರೆ, ನಾನು ಎಷ್ಟು ತಲೆ ಕೆಡ್ಸ್ಕೊಂಡಿದ್ದೀನಲ್ಲ, ಅವರು ಅಷ್ಟೇ ತಲೆ ಕೆಡ್ಸ್ಕೋಬೇಕು. ಏನ್ ಬರ್ತಾ ಇತ್ತು ಇದ್ರಲ್ಲಿ ಅಂತ. ಒಂದಕ್ಕೊಂದು ಸಂಬಂಧನೇ ಇಲ್ಲ, ಹಂಗೈತೆ ಇದು. ಆಯ್ತಾ? ಸೊ ಈ ವಿಡಿಯೋ ನೋಡ್ಬಿಟ್ಮೇಲೆ, ಈ ವಿಡಿಯೋ ಇವಾಗ ರೆಕಾರ್ಡ್ ಮಾಡ್ತಿರೋ ವಿಡಿಯೋ ನೋಡಿದಾಗ ಅವ್ರಿಗೆ ಅರ್ಥ ಆಗ್ತೈತೆ ನಾವು ಅವ್ರಿಗೆ. ಸೊ ನಾವು ಇವಾಗ ಹೋಗ್ತಾ ಇದೀವಿ ಪೊಂಗಲ್ ಮಾಡೋದಿಕ್ಕೆ. ಆವಾಗಲೇ ಏನೋ ಕುಯ್ತಾ ಇದ್ರಲ್ಲಪ್ಪ, ಅವ್ರು ಹೆಚ್ಚೋದು, ನಾವು ಶೆಫು, ನಾವು ಫುಲ್ ಅಲ್ಲಾಡ್ಸೋದು ಅಲ್ಲಿ ಬಾಣ್ಲಿಲಿ ಸೌಟ್ ತಗೊಂಡು ಅಂತ. ಹೌದು, ಬನ್ನಿ. ಬಟ್ ಬಾಣ್ಲಿ ಇಟ್ಬಿಟ್ಟು ಸೌಟ್ ಇಟ್ಬಿಟ್ಟು ಬಂದಿದ್ದೀನಿ. ಸಾಕು ಏನೋ ಒಂದು ಮಾಡಿದ್ದೀವಲ್ಲ, ನಮ್ದು ಅಳಿಲು ಸೇವೆ. ಥ್ಯಾಂಕ್ ಯು ಸೋ ಮಚ್. ಇವಾಗ ನಾವು ಹೋಗ್ತಾ ಇದೀವಿ ಪೊಂಗಲ್ ಮಾಡೋದಿಕ್ಕೆ. ಖಾರವಾಗಿ ಜಾಸ್ತಿ ಪೆಪ್ಪರ್ ಪೌಡ್ರ್ ಹಾಕೊಂಡು ಮಾಡ್ಕೊಂಡು ತಿಂತಾ ಇದ್ರೆ ಸಾಕಾಗಿರುತ್ತೆ. ನಾವು ಮಂಡ್ಯದವ್ರು ಜಾಸ್ತಿ ಹುರುಳಿಕಾಳು ಉಪ್ಸಾರು ಮಾಡ್ತೀವಿ. ಸಖತ್ತಾಗಿರತ್ತೆ ಅದು. ಇವಾಗ ಅದನ್ನೇ ಕ್ಲೀನ್ ಮಾಡ್ತಂತ ಇದ್ದೀನಿ 6 ಗ್ರಾಮ್. ಏನಪ್ಪ ಅಂದ್ರೆ ಇದು ಕ್ಲೀನಿಂಗೇ ಕಷ್ಟ. ಅದು ಕಾಳು ಕಲ್ಲರು ಒಂದೇ ತರ ಇರತ್ತೆ, ಗೊತ್ತೇ ಆಗಲ್ಲ. ನಿಧಾನಕ್ಕೆ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಆ ಕಲ್ಲುಗಳನ್ನ ತೆಗಿಬೇಕು. ನಾವೆಷ್ಟೇ ಕ್ಲೀನ್ ಆಗಿರೋ ಕಾಳು ತಂದ್ರೂ ಅದರಲ್ಲಿ ಕಲ್ಲು ಬಂದೇ ಬರುತ್ತೆ. ಸೊ ಇವಾಗ ಅದೇ ಕ್ಲೀನಿಂಗ್ ಪ್ರೋಗ್ರಾಮ್ ನಡೆಸ್ತಾ ಇದ್ದೀನಿ. ಇಲ್ಲಿ ಹಿಂಗ ಹಾಕೋಬಿಟ್ಟು ಎಳ್ದು ಕ್ಲೀನ್ ಮಾಡ್ತಾ ಇದ್ದೀನಿ. ಯಾವ್ದು ಕಾಳು ಯಾವ್ದು ಕಲ್ಲು ಯಾವ್ದು ಗೊತ್ತೇ ಆಗ್ತಾ ಇಲ್ಲ. ಬಟ್ ಇದು ನಾನು ಅಂಗಡಿಯಿಂದ ತಂದಿರೋದು. ಅಂದ್ರೆ ನಾನು ಸೂಪರ್ ಮಾರ್ಕೆಟ್ಗೆ ಹೋಗ್ತೀನಲ್ಲ ಗ್ರಾಸರಿಗೆ, ಅಲ್ಲಿಂದ. ಹಂಗಾಗಿ ಸ್ವಲ್ಪ ಕಲ್ಲುಗಳೆಲ್ಲ ಕಮ್ಮಿ ಇದೆ. ಇನ್ನು ಮನೆದಾದ್ರೆ ಜಾಸ್ತಿ ಇರತ್ತೆ. ಈ ಸರಿ ಬೆಳೆದಿದ್ದೀವಿ ನಾವು ಹುರುಳಿಕಾಳು. ಇದು ಖಾಲಿ ಆದ್ಮೇಲೆ ಊರಿಂದ ಈಸ್ಕೊಂಡು ಬರ್ಬೇಕು. ಏನಪ್ಪಾ ಆಗ್ಲಿಲ್ವಾ? ಮಾಡು ಇನ್ನು ಇಡೀ ದಿನ ಟೈಮ್ ಇದೆ. ಮಾಡು. ಅದನ್ನೇ ಮಾಡ್ತಾ ಹೆಂಗಿರೋ ಫ್ರೀ ಇದೀನಲ್ವಾ, ಅದೇನೆ ಮಾಡ್ತಾ ಇದೀನಿ. ಬಟ್ ಏನಂದ್ರೆ ಮಾಡ್ತಾ ಈ ಮಾಡಿರೋ ವಿಡಿಯೋಗೆ ಆ ಎಫೆಕ್ಟ್ ಇದೆಯಲ್ಲ, ಆ ಎಫೆಕ್ಟ್ಗೆ ತಲೆನೋವು, ಕೋಲ್ಡ್ ಎಲ್ಲ ವಾಪಸ್ ಬರ್ತಾ ಇದೆಯಾ? ಕೋಲ್ಡ್ ಬರಂಗಿಲ್ಲ, ಹೋಗ್ಬೇಕು. ತಲೆ ಬಿಸಿ ಆದಾಗ ಕೋಲ್ಡ್ ಕಮ್ಮಿ ಆಗತ್ತೆ. ಹೊರಗಡೆ ಮಳೆ ಬರ್ತಾನೆ ಇದೆ ಇವತ್ತು. ನಿನ್ನೆ ಭಾಗ್ಯ ಬಂದಿದ್ರು ನಮ್ಮ ಮನೆಗೆ. ಭಾಗ್ಯ ಅಂದ್ರೆ ವಿರಾಜ್ ಪಾಪು ಇದ್ನಲ್ಲ ಇಲ್ಲಿ ಪಕ್ಕದ ಮನೇಲಿ ರೆಂಟಿಗೆ. ಸೊ ಅವ್ರು ಬಂದಿದ್ರು. ಹುಷಾರಿಲ್ಲ ಅಂತಾನೆ ಇದ್ವಲ್ಲ, ಅದಕ್ಕೆ ನೋಡ್ಕೊಂಡು ಹೋಗೋದಕ್ಕೆ ಅಂತ ಒಂದಷ್ಟು ಫ್ರೂಟ್ಸ್ಗಳು ತಂದಿದ್ರು. ಅದರಲ್ಲಿ ನನಗೆ ಫೇವ್ರೇಟ್ ದಾಳಿಂಬೆ ಹಣ್ಣು ತಂದಿದ್ರು. ಬಿಡಿಸ್ಕೊಂಡು ತಿಂತಾ ಇದ್ದೀನಿ. ಇದು ತಿನ್ನಕ್ ಇಷ್ಟ, ಬಟ್ ಬಿಡ್ಸಕ್ಕೆ ಬಹಳ ಕಷ್ಟ. ಇವತ್ತು ನೋಡಿ ಫ್ರಿಡ್ಜ್ ಕ್ಲೀನ್ ಮಾಡ್ತಾ ಇದ್ದೆ. ಈ 2 ಹೂವು ಎತ್ತಿಟ್ಕೊಂಡೆ. ಇದು ಮನು ಕೊಟ್ಟಿದ್ದು, ಈಗ ಲಾಸ್ಟ್ ಬರ್ಡೇ ಕೊಟ್ಟಿದ್ದು, ಲಾಸ್ಟ್ ಜೂನ್ ಅಲ್ಲಿ. ಇದಾಯ್ತು, ಸುಮಾರು ವರ್ಷ ಆಯ್ತು ಇದು ಕೊಟ್ಟು. ಇದೆರಡು ಹಂಗೆ ಇಟ್ಟಿದೆ. ಅದು ಈ ಕ್ಲೈಮೇಟ್ಗೂ ಏನೋ ಜಾಸ್ತಿ ಐಸ್ ಕಟ್ಟಿದೆ. ನೆನ್ನೆನೋ ಮೊನ್ನೆನೋ ಯಾವಾಗ್ಲೋ ಪವರ್ ಹೋಗಿದೆ. ಅವಾಗ ಸ್ವಲ್ಪ ಅದು ಐಸ್ ಕರಗಿ ಆ ಫ್ಲವರ್ ಅಲ್ಲಿ ಅರ್ದು ಅದೆಲ್ಲ ವೆಟ್ಟಾಗಿದೆ. ಇನ್ನು ಹುಳಗಿಳ ಆಗ್ಬಿಟ್ರೆ ಕಷ್ಟ ಅಲ್ಲೇನೆ ಅನ್ಕೊಂಡು ಎತ್ತು ಹೊರಗಡೆ ಇಟ್ಟಿದ್ದೀನಿ. ಅದನ್ನ ಒಣಗಿಸ್ಬಿಟ್ಟು ವಾಪಸ್ ಇಡೋಣ ಅನ್ನಕ್ಕೆ ಬಿಸ್ಲೇ. ಹಾಗಾಗಿ ನೋಡೋಣ, ಯೋಚನೆ ಮಾಡೋಣ ಅನ್ಕೊಂಡು ಅಲ್ಲಿ ಇಟ್ಟಿದ್ದೀನಿ. ಇಷ್ಟೊತ್ತು ಮಲಗಿದೆ. ಇವಾಗ ಎದ್ದು ಬರ್ತಾ ಇದ್ದೀನಲ್ಲ, ಸಾಹೇಬ್ರು ಏನು ಮಾಡಕ್ ಬೇರೆ ಕೆಲ್ಸ ಇಲ್ಲ ಅಂತ ಏನೋ ಮಾಡ್ತಾವ್ರೆ. ಏನ್ ಮಾಡ್ತಾ ಇದ್ದ? ಕೆಲಸ ಮಾಡ್ತಾ ಇದ್ದೆ. ಪುಡಿ ಬೇಕಾ ಇದು ಫ್ರೂಟು? ಬೇಡ ತಿನ್ಕೊಂಡಿರಿ. ತಿನ್ನಲ್ವಾ? ಅವೆಲ್ಲ ಇಡ್ಸಲ್ಲ ಅಲ್ವಾ ನಿಮಗೆ? ಓಕೆ, ಎಕ್ಸ್ಕ್ಯೂಸ್ ಮೀ. ಹೊರಗಡೆ ಮಳೆ ಬರ್ತಾ ಇರೋದಕ್ಕೆ ಶೀತ ತರ ಫೀಲ್ ಆಗ್ತಾ ಇದೆ.
ಗ್ರಾಸರಿ ತರೋಣ ಅನ್ಕೊಂಡು ಹೊರಟಿದ್ದೀವಿ. ಹಂಗೆ ಏನಾದ್ರು ಚಾಟ್ಸ್ ತಿನ್ಕೊಂಡು ಬರೋಣ ಅಂತ, ಏನಾದರೂ ಬೇಕು ಅಂತ ಅನ್ನಿಸ್ತಾ ಇದೆ. ಫುಲ್ ಮಳೆ ಬರ್ತಾ ಇದೆ ಹೊರಗಡೆ, ಜೋರು. ಹೋಗ್ಬಹುದಾ ಮನು? ಕಾರಲ್ಲಿ ತಾನೇ ಹೋಗೋಕೆ ಅಲ್ವಾ? ಓಕೆ. ಆಯ್ತು, ಬೀಳ್ತಾ ಇದೆ. ಬಟ್ ಕೆಸರು ಆಗಿದ್ರೆ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಅಲ್ಲಿ ಅದೇ ನಾನು ಯೋಚನೆ ಮಾಡ್ತಾ ಇರೋದು. ಇಲ್ಲಿ ಫುಲ್ ಕೆಸರೆ ಎಲ್ಲ, ಅಲ್ಲಿ ತನಕನು ನಿನ್ಗೆ ಮೇನ್ ರೋಡ್ ತನಕನು ಕೆಸರೆ. ಎಲ್ಲರೂ ಟೈರ್ ಗೇರ್ ಕಚ್ಕೊಬಿಟ್ರಿ, ಯಾರು ಹೆಲ್ಪ್ ಮಾಡಲ್ಲ. ಈಗ ನೀನು ತಿರ್ಗಿಸ್ಕೊಂಡು ನಾನು ಬಂದು ಹತ್ತದ್ರಷ್ಟರಲ್ಲೂ ನೆಂದೋಗ್ತೀನಿ ನಾನು. ಏನ್ ಮಾಡಲ್ಲ? ಇನ್ನು ನೋಡೋಣ ಇನ್ನೊಂದು ಹಾಫ್ ಅನ್ ಅವರ್. ಇಲ್ಲ ಅಂದ್ರೆ ನೋಡೋದೇನೈತಪ್ಪಿ, ಹೋಗಂಗಿದ್ರೆ ಹೋಗ್ಬಿಡ್ಬೇಕು. ನಾನು ಯೋಚನೆ ಮಾಡ್ತಿರೋದು ಮಳೆ ಬರ್ತಿರೋದಕ್ಕಲ್ಲ. ನಾನು ಯೋಚನೆ ಮಾಡ್ತಿರೋ ಹೋಗೋ ದಾರಿನಲ್ಲಿ ಚೆನ್ನಾಗಿಲ್ಲ ಅಷ್ಟೇ, ಅದು ಒಂದೇ ಯೋಚನೆ ಮಾಡ್ತೀನಿ. ಯಾಕಂದ್ರೆ ಹೋಗೋದಕ್ಕೆ 2 ದಾರಿ ಇದೆ. 2 ದಾರಿನೂ ಸೆಂಟರ್ ನಲ್ಲಿ ಹಳ್ಳ ಹೊಡೆದ್ಬಿಟ್ಟು ಸುಮ್ಮನೆ ಮಣ್ಣು ತುಂಬೋರೆ. ನೀರು ಬಿದ್ದಾಗ ಅದು ಕುಸಿಯತ್ತೆ ಅಂತ ನಾನು ಅಲ್ಲಿ. ಯಾಕಂದ್ರೆ ಒಂದ್ ಟೈರ್ ಅದ್ರ ಮೇಲೆ ಹೋಗ್ಬೇಕು. ಅದನ್ನ ಯೋಚನೆ ಮಾಡ್ತಾ ಇರೋದಷ್ಟೇ. ನಾನು ಮಳೆಗೆ ಯೋಚನೆ ಮಾಡಿ ಹೋಗ್ತಿರೋದ ಕಾರಲ್ಲಿ, ಅಂದ್ರೆ ಮಳೆ ಬಂದ್ರೆ ಬಿಸಿಲಾದ್ರೆ. ಈ ನಮ್ಮ ರೋಡ್ನ ವೈಟಿಂಗ್ ಮಾಡಿದ್ರಲ್ಲ, ಅದು ಅಂಟು ಮಣ್ಣು ಥರ ಹಾಕಿರೋದು, ಜೇಡಿ ಮಣ್ಣು ಥರ. ಕಾರ್ ಟೈಯರೇ ಅಲ್ಲಲ್ಲಲ್ಲೇ ಕಚ್ಕೊಂತ ಇದೆ. 2 ವೀಲರ್ ಪಾಪ ಅದು ಹೆಂಗ್ ಓಡಾಡ್ತಾರೋ ಗೊತ್ತಿಲ್ಲ. ಎಲ್ಲ ಕಚ್ಕೊಂತವೆ, ಬೀಳ್ತಾರೆ, ಎದೇಳ್ತಾರೆ, ಹೋಯ್ತಾರೆ ಡೆಸ್ಟಿನೇಷನ್ ರೀಚ್ ಆಗ್ತಾರೆ. ಒಟ್ಟಿನಲ್ಲಿ ಎಲ್ಲ ಕ್ರಿಸ್ಮಸ್ಸಿಗೆ ಡೆಕೋರೇಷನ್ಗಳಾಗೋಗ್ಬಿಟ್ಟಿದೆ. ಏನ್ ಬೇಕು? ದಾರಿ ಬಿಡು. ಶಾಂಪು ಚೇಂಜ್ ಮಾಡೋಣ. ಶಾಂಪು ಮಾಡು, ಡಿಸೈಡ್ ಮಾಡು ಯಾವುದಂತ. ಡವ್ ಹೆಂಗಿರತ್ತೆ? ಡವ್ವು ಚೆನ್ನಾಗಿರುತ್ತೆ, ಬಟ್ ಅದು ಸ್ಪ್ಲಿಟ್ ಎಂಡ್ ಆಗುತ್ತೆ ಜಾಸ್ತಿ. ಅಂದರೆ ನೀನು ಎಷ್ಟು ತೊಳೆದ್ರೂ ನೊರೆ ಬರ್ತಾನೆ ಇರುತ್ತೆ. ಡವ್ ಸೋಪು ಹಂಗೆ, ಶಾಂಪು, ಪ್ಯಾಂಟಿನೂ ಓಕೆ. ಇಷ್ಟು ದಿನ ಗ್ರಾಸರಿ ಶಾಪಿಂಗ್ ಬಂದರೆ ಬರೀ ನಾನೇ ಎಲ್ಲಾನು ತೆಗಿತಾ ಇದ್ದೆ. ಇವತ್ತು ಮನು ಕಲಿಸ್ಕೊಡೋಣ ಅಂದ್ಬಿಟ್ಟು ಎಲ್ಲ ಮನು ಕೈಲಿ ತೆಗಿಸ್ತಾ ಇದ್ದೀನಿ. ಏನು ಮನು? ಅದು ಬರ್ದಿಲ್ಲ ನನ್ನ ಲಿಸ್ಟಲ್ಲಿ. ನನಗೆ ಬೇಕು, ಯಾಕಂದರೆ ನೀನು ತಗೊಂಡಿರೋದು ಲಾಸ್ಟ್ ಟೈಮ್ ಚೆನ್ನಾಗಿಲ್ಲ. ಯಾವುದು ಅದು ಚೆನ್ನಾಗಿಲ್ಲ. ಅದು ಮಾತ್ರ ಬಿಡಲ್ಲ ಅಲ್ಲ. ಎಂಜಾಯ್. ಟೈಮು 8:45 ಆಗಿದೆ. ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ದು ಎಡಿಟ್ ಮಾಡೋದಕ್ಕೆ. ಅವ್ರು ಮಾಡಿರೋ ವಿಡಿಯೋನ ಫ್ರಾಂಕ್ಲಿ ಸ್ಪೀಕಿಂಗು ಅದು ಅಲ್ಲೇ ಬುಡಾನೇ ಅರ್ಥ ಆಗ್ತಾ ಇಲ್ಲ. ಯಾಕಂದ್ರೆ ಅದು ಸುಮಾರು ವಿಡಿಯೋ ಆಗಿ ಒಂದು 5-6 ದಿನದ ಮೇಲಾಗಿ ಹೋಗಿದೆಯಲ್ಲ. 5-6 ದಿನದ ಹಿಂದೆ ಏನಾಗಿದೆ ಅನ್ನೋದೇ ನನಗೆ ಜ್ಞಾಪಕ ಇಲ್ಲ. ಇವ್ರು ಇವಾಗ ಕುತ್ಕೊಂಡು ಇಲ್ಲಿ ಅನ್ಬಾಕ್ಸಿಂಗ್ ಮಾಡ್ಕೊಂತಾರೆ. ಬೆಳಿಗ್ಗೆ ಬಂದು ನೈಟ್ ಅವನ್ನ ನಿದ್ದೆ ಬರ್ತಾ ಇದ್ದೆ, ಹಂಗಾಗಿ ಏನಾದ್ರು ಈಗ ಇನ್ನೊಂದು 1 ಅವರ್ ಹೆಂಗಾರು ನಿದ್ದೆ ಅವಾಯ್ಡ್ ಮಾಡಬೇಕು. ತರ್ಸಿದ್ನೆಲ್ಲ ಮರ್ತ್ಕೊಂಡೆ ಬಿಟ್ಟಿದ್ದೀನಿ, ಇಲ್ಲಿ ತಂದು ಹಾಕ್ತೋಳು. ಈಗ ಸಡನ್ ನೆನಪಾಯ್ತು, ಅದಕ್ಕೆ ಓಪನ್ ಮಾಡಿ ನೋಡೋಣ ಅಂತ. ನಂಗೆ ಲಾಂಗ್ ಫ್ರಾಕ್ಗಳು ಬೇಕಿತ್ತು ಮನೇಲಿ ಹಾಕೊಳಕ್ಕೆ ಅಂದ್ಬಿಟ್ಟು ತರ್ಸಿದ್ದೀನಿ. ಹೆಂಗಿದೆಯೋ ಏನೋ ನೋಡೋಣ. ಕಾಟನ್ದು ಆರ್ಡರ್ ಮಾಡಿದ್ದು. ಮನು ಸೆಲೆಕ್ಷನ್ ಅಷ್ಟೇ ದಪ್ಪ ಇರೋದ್ರಿಂದ ಚೆನ್ನಾಗಿಲ್ಲ ಅನ್ನಿಸ್ತೈತೆ. ಕ್ವಾಲಿಟಿ ಚೆನ್ನಾಗೈತೆ, ಮೆಟೀರಿಯಲ್. ಹೌದಾ? ಚಿಕ್ಕದಾಯ್ತು. ಇಲ್ಲ, ಕರೆಕ್ಟ್ ಆಗೈತೆ. ಓ ಮೈ ಗಾಡ್. ಅದು ತೆಗಿಬೇಕಾ? ನೋಡೋಣ ಏನೈತೆ ಅಂತ. ಟೈಮ್ ಇಲ್ಲ ನನಗೆ. ನೀನು ಹಿಂಗೆ ನಾನು ಬೇರೆ ತಲೆ ಕೆಡ್ಸ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ಅದು ಮುಗಿತಾನೆ ಇಲ್ಲ. ಯಾಕಂದ್ರೆ ಅದು ಮುಗಿದ ಮೇಲೆ ಈ ವಿಡಿಯೋ ತಗೋಬೇಕು ಎಡಿಟ್ ಮಾಡೋದಕ್ಕೆ. ಪ್ಲಸ್ ಇವತ್ತು ಸಂಡೇ ಆಲ್ಮೋಸ್ಟ್ ಆಗೇ ಹೋಯ್ತು. ನಾನು ಏನು ಎಡಿಟ್ ಮಾಡೋಂಗಿದ್ದು ಇವತ್ತೇ ಮಾಡಬೇಕು. ನಾಳೆಯಿಂದ ನನ್ನ ಕೆಲಸ ಇರ್ತವೆ, ಮಾಡೋಕ್ಕಾಗಲ್ಲ. ಸೇಮ್ ಡಿಸೈನಾ? ಇಲ್ಲಪ್ಪ, ಅದು ಬೇರೆ, ಇದು ಬೇರೆ. ಬ್ರ್ಯಾಂಡೇ ಬೇರೆ, ಆ ಬ್ರ್ಯಾಂಡೇ ಬೇರೆ. ಇದು ಜಾರ್ಜೆಟ್ ಮೆಟೀರಿಯಲ್, ಅದು ಕಾಟನ್ ಮೆಟೀರಿಯಲ್. ಚೆನ್ನಾಗಿ ಫುಲ್ ಡಾರ್ಕ್ ಆಗೋಯ್ತು. ಡಾರ್ಕ್ ಆಯ್ತಲ್ವಾ? ಲಾಂಗು ಆಗೋಯ್ತು. ಇದು ಇರ್ಲಿ ಬಿಡು, ಚೆನ್ನಾಗೈತೆ. ಚೆನ್ನಾಗೈತಾ? ಒಂದೇ ತರ ಇರೋದಕ್ಕಿಂತ ಬೇರೆ ಬೇರೆ ತರ ಇದೆ. ಇದು ಏನಂತಾರೆ, ಇದನ್ನ ಫ್ಲೋರಲ್ ಸ್ಲೀವ್ಸ್. ಇದು ಹಿಂಗೆ ಮೇಲೆ ಕಟ್ಟಿಂಗ್ ಇರುತ್ತೆ. ಇದು ಓಕೆ. ಹಾಕೊಂಡು ತೋರಿಸ್ಲಾ ನಿನಗೆ? ಬೇಡಪ್ಪ, ಈಗ ಸದ್ಯಕ್ಕೆ ನಂಗೆ ಟೈಮ್ ಇಲ್ಲ. ತಗೋ, ನೋಡು ಮನು. ಟೈಮ್ ಇಲ್ಲ, ತಗೋ. ಕೋಪ ಜಾಸ್ತಿ. ಹೌದು. ಬಾಯ್. Check out, it's close to 11, so baby ride it with some urgency. I'm just here for the fun part, cause I'm good on the money part. I be leaving in the cold season, coming back.